ನಮಸ್ತೆ ವೀಕ್ಷಕರೇ. ಶ್ರೀ ಗರುಡ ಮಂತ್ರ ಅಂತೇಳಿ ಗರುಡರಾಜ ಮಂತ್ರ. ಓಂ ಶ್ರೀಂ ಖಗರೂಟ್ರಪ ಓಂ ಶ್ರೀಂ ಖಗರಾಟ್ರೂಪ ವಿಶ್ವತೋ ಬ್ರಹ್ಮರೂಪಾಯ ರಂ 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 ಪಕ್ಷಬಲಾಯ ಲಂ 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 ಹ್ರೂಂ ಬಲಾಯ ಕ್ಷಂ 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 ಸಕಲಫಲಾಯ ಸರ್ವವಿಷ ನಿವಾರಣಾಯ ಗರುಡಾಯ ಸ್ವಾಹ. ತುಂಬ ಜನ ವೀಕ್ಷಕರು ಸಿದ್ಧಿ ಸಾಧಕರು ಕೆಲವು ಈ ಮಂತ್ರನ ಕೇಳ್ತಾ ಇದ್ರು ವೀಕ್ಷಕರೇ. ಇದು ಗರುಡ ಮಂತ್ರ. ಈ ಮಂತ್ರನ ಏಕಾಂತವಾಗಿ ವನದಲ್ಲಿ, ಅಂದರೆ ಯಾರೂ ಇಲ್ಲದೆ ಇರತಕ್ಕಂಥ ಒಂದು ನಿರ್ಜನ ಪ್ರದೇಶ, ಕಾಡು, ಅಡವಿ, ಜಂಗಲ್, ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಮಡಿ ಬಟ್ಟೆಯನ್ನು ಉಟ್ಟು ದಿನಕ್ಕೆ 1108 ಸಾರಿ ಅಂತ ಈ ಮಂತ್ರನ ಸಿದ್ಧ ಮಾಡ್ಕೊಳ್ಳಿ ವೀಕ್ಷಕರೇ. ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಇದನ್ನು 21 ದಿವಸ ಜಪಿಸಿದರೆ ಸಿದ್ಧಿ ಆಗ್ತಕ್ಕಂಥದ್ದು ವೀಕ್ಷಕರೇ. 21 ದಿವಸ ಈ ಮಂತ್ರನ ಸಿದ್ಧಿ ಮಾಡ್ಕೊಂಡು ಹಾವು, ಚೇಳು ಮುಂತಾದ ವಿಷ ಪ್ರಾಣಿ ಕಚ್ಚಿದಾಗ ನೀರನ್ನು ಮಂತ್ರಿಸಿ ಕುಡಿಸಲು ಕೂಡಲೇ ವಿಷ ನಿವಾರಣೆಯಾಗುತ್ತದೆ. ಸುಮಾರು ವೀಕ್ಷಕರು ಕೇಳ್ತಾ ಇದ್ರು, ಸರ್ ಕ್ರಿಮಿಕೀಟಗಳು, ವಿಷಕಾರಿ ಜಂತುಗಳು ಕಚ್ಚಿದರೆ ಯಾವ ಮಂತ್ರ, ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅಂತೇಳಿ. ಅವರಿಗೋಸ್ಕರ ಅಂತಲೇ ಈ ಮಂತ್ರನ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಈ ಮಂತ್ರನ 21 ದಿವಸ ಒಂದು ನಿರ್ಜನ ಪ್ರದೇಶದಲ್ಲಿ, ದಟ್ಟವಾದ ಕಾಡು, ಅರಣ್ಯ, ಜಂಗದಲ್ಲಿ ಕೂತ್ಕೊಂಡು ಮಂತ್ರನ ಸಿದ್ಧಿ ಮಾಡ್ಕೊಂಡು ನೀರಿಗೆ ಮಂತ್ರಿಸಿ ಕುಡಿಸಲು ವಿಷ ಇಳಿತಕ್ಕಂಥದ್ದು ವೀಕ್ಷಕರೇ. ಗರುಡ ಮಂತ್ರ ಅಂತೇಳಿ ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು, ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ವೀಕ್ಷಕರೇ. ಈ ಮಂತ್ರನ ಜಪ ಮಾಡ್ಕೊಂಡು ಸಿದ್ಧ ಮಾಡ್ಕೊಂಡು 108 ಸಲ ಅಭಿಮಂತ್ರಿಸಿ, ನೀರಿಗೆ 108 ಸಲ ಅಭಿಮಂತ್ರಿಸಿ ಕೊಟ್ಟರೆ ವಿಷ ನಿವಾರಣೆ ಆಗ್ತಕ್ಕಂಥದ್ದು. ಇದು ಕೆಲವೊಬ್ಬರು ತಾಂತ್ರಿಕರು, ಅನಂತರ ಪೂಜಾ ದೇವಸ್ಥಾನಗಳಲ್ಲಿ ಅರ್ಚಕರು, ಪೂಜೆಯನ್ನು ಸಲ್ಲಿಸ್ತಕ್ಕಂಥವರು, ಸಿದ್ಧಿ ಸಾಧಕರು, ಕಾರ್ಯಸಿದ್ಧಿ ಮಾಡ್ತಕ್ಕಂಥ ಸಾಧಕರಿಗೆ ವಿಶೇಷವಾಗಿ ಉಪಯುಕ್ತ ಆಗಲಿ ಅಂತೇಳಿ ಮಂತ್ರನ ಕೊಡ್ತಾ ಇದ್ದೀನಿ. ಸರ್ವ ಕಾರ್ಯಕ್ಕೂ ಸಕಲಕ್ಕೂ ಯಶಸ್ವಿಯಾಗಲಿ ಅಂತ ಹೇಳ್ತಾ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸಾಗಲಿ, ಗರುಡ ಮಂತ್ರ ಸಿದ್ಧಿಯಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.